ನಮಸ್ತೆ ಕುಂಭರಾಶಿ ಅಕ್ವೇರಿಯಸ್ ಅವರ 2026 ಹೇಗಿರುತ್ತೆ ನೋಡೋಣ. ಇಲ್ಲಿ ಜನವರಿಯಿಂದ ಡಿಸೆಂಬರ್ವರೆಗೂ ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ಸೊ ನೋಡೋಣ ಯಾವ್ಯಾವ ರೀತಿ ಬದಲಾವಣೆ ಬರುತ್ತೆ, ಯಾವ ರೀತಿಯಲ್ಲಿ ಚೇಂಜಸ್ ಇದೆ ಅಂತ. ಮೊದಲಿಗೆ ಸುಖ ಶಾಂತಿ ನೆಮ್ಮದಿ ಬರುವಂಥದ್ದು, ನಿಮ್ಮ ಕನಸುಗಳು ನನಸಾಗುವಂಥ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಹೆಚ್ಚಿನ ಯಶಸ್ಸು ನೋಡುವಂಥದ್ದು, ಬಿಸ್ನೆಸ್ ಅಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಸತ್ಯವನ್ನ ತಿಳ್ಕೊಳ್ತೀರಾ, ಸತ್ಯ ಗೊತ್ತಾದ್ಮೇಲೆ ತುಂಬಾ ಕೋಪ ಕೂಡ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಜನವರಿ ಮಂತು ನೀವೊಂದು ಕ್ಲಾರಿಟಿಗೆ ಬರಬೇಕು ಅನ್ನುವಂಥದ್ದು ಇದೆ. ಥರ್ಡ್ ಸಿಚುವೇಶನ್ ನಿಮ್ಮ ಜೀವನದಲ್ಲಿ ಮಾಡಿದ್ದಂಥ ಎಲ್ಲ ಸಾವು ನೋವು ದುಃಖ ಇದೆಲ್ಲದರಿಂದ ಹೊರಬರೋದಕ್ಕೆ ಪ್ರಯತ್ನನ ಪಡ್ತೀರಾ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ, ನಿಮ್ಮನ್ನ ನೀವು ಹೆಚ್ಚು ಯೂಸ್ಫುಲ್ ಮಾಡ್ಕೊಳ್ಳೋದ್ರಲ್ಲಿ ಹೆಚ್ಚಿನ ಒಂದು ಆನಂದನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಡಿವೋರ್ಸ್ ಆಗುವಂಥದ್ದು ಅಥವಾ ಬ್ರೇಕಪ್ ಆಗುವಂಥದ್ದು ಸಾಧ್ಯತೆಗಳು ಕೂಡ ಇದೆ. ಸೊ ಜನವರಿ ಮಂತಲ್ಲಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಸರಿಯಾದ ರೀತಿಯಲ್ಲಿ ಅನಲೈಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಫೆಬ್ರವರಿ ಮಂತಲ್ಲಿ ಹಣಕಾಸಿನ ವಿಚಾರದಲ್ಲಿ ಬೇರೆಯವ್ರು ಯಾರೋ ಸಹಾಯ ಮಾಡ್ತಾರೆ ಅಂತ ಬರೀ ನೀವು ಶ್ರಮ ಪಡ್ದಿರಾ ಇದ್ರೆ ಆಗೋದಿಲ್ಲ. ನಿಮ್ಮ ಶ್ರಮನ ನೀವು ಪಡ್ತಾ ಇರಿ ಅನ್ನುವಂಥದ್ದು ಇದೆ. ಸೊ ದುಡ್ಡಿರೋರು ದುಡ್ಡು ಕೊಡೋದಿಲ್ಲ, ನೀವು ಶ್ರಮ ಹಾಕಿದ್ರಷ್ಟೇ ಕೊಡ್ತಾರೆ. ನಿಮ್ಮ ಕೈಯಲ್ಲಿ ಕೆಲಸ ಖಾಲಿ, ಹಣ ಖಾಲಿ ಅಂತ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಅನ್ಕೊಂಡಿದ್ದಂಥ ವಿಚಾರಗಳು ನಡಿಬೇಕು ಅಂದ್ರೆ ಸೊ ನಿಮ್ಮ ಹತ್ರ ದುಡ್ಡಿರ್ಬೇಕು. ಸೊ ನೀವು ದುಡ್ಡಿದ್ರೆ ಬೇರೆಯವ್ರ ಕೈಲಿ ನೀವು ಕೆಲಸನ ಮಾಡಿಸಬಹುದು, ಮಾಡಿಸಿ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಮಾರ್ಚ್ ಮಂತು ನಿಮಗೆ ಫೇವರಬಲ್ ಆಗಿ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರುವಂಥದ್ದು, ವಿವಾಹ ಆಗುವಂಥದ್ದು, ಮತ್ತೆ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಲಾಭ ಆಗುವಂಥದ್ದು, ಪ್ರೆಗ್ನೆನ್ಸಿ ಬರುವಂಥದ್ದು, ಬಿಸ್ನೆಸ್ ಚೆನ್ನಾಗಿ ರನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಜವಾದ ಅರ್ಥದಲ್ಲಿ ಹೊಸ ವರ್ಷನ ನೀವು ಮಾರ್ಚಲ್ಲಿ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆಯದಾಗ್ಲಿ. ಏಪ್ರಿಲ್ ತಿಂಗಳಲ್ಲಿ ಫೈನಾನ್ಷಿಯಲಿ ತುಂಬಾ ಸಕ್ಸಸ್ ಅನ್ನ ನೋಡ್ತೀರಾ. ಕೆರಿಯರ್ ಅಲ್ಲಿ ಹೈ ಪೀಕಿಗೆ ಹೋಗುವಂತ ಸಾಧ್ಯತೆ ಇದೆ. ಜಾಬ್ ಬರುವಂತ ಸಾಧ್ಯತೆ ಇದೆ. ಸಾಕಷ್ಟು ಜನರು ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ. ನಿಮ್ಮದೇ ಆದಂತ ಒಂದು ಬ್ರ್ಯಾಂಡ್ ನ ನೀವು ನೋಡುವಂತ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಿನ ಸಕ್ಸಸ್ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮೇ ತಿಂಗಳಲ್ಲೂ ಕೂಡ ಒಂದಷ್ಟು ಬ್ಯಾಲೆನ್ಸ್ ಬೇಕಾಗುತ್ತೆ ನಿಮ್ಮ ಲೈಫಿಗೆ ಅನ್ನುವಂಥದ್ದು ಇದೆ. ವಿದೇಶಕ್ಕೆ ಹೋಗಕ್ ಮುಂಚೆ ಒಂಚೂರು ಯೋಚನೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಏಪ್ರಿಲ್ ಮಂತ್ ಅಲ್ಲಿ ನೀವು ನೋಡುವಂತ ಸಕ್ಸಸ್ ಎಲ್ಲೋ ಒಂದ್ ಕಡೆ ಜನರ ಕಣ್ಣಿಗೆ ತೊಂದರೆನ ಕೊಡಬಹುದು. ಹಾಗಾಗಿ ಒಂದಷ್ಟು ಜನ ನಿಮ್ಗೆ ತೊಂದರೆ ಮಾಡುವಂತ ಸಾಧ್ಯತೆ ಇದೆ. ಎಸ್ಪೆಷಲಿ ಕಾಲಿನ ಆರೋಗ್ಯದ ಕಡೆ ಗಮನನ ಕೊಡಿ. ಗಾಡಿಯ ಚಕ್ರದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದಷ್ಟು ಪ್ರಯಾಣಕ್ಕೆ ಹೊರಟಾಗ ಸಮಸ್ಯೆಗಳು ಆಗುವಂಥದ್ದು, ಜೊತೆಗೆ ನಿಮ್ಮ ಲೈಫ್ ನ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ವಾಹನ ಅಪಘಾತಗಳು ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಯಾರು ಮುಖ್ಯ, ಯಾವ್ದು ಮುಖ್ಯ, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕೆರಿಯರ್ ಅಲ್ಲೂ ಕೂಡ ಚೆನ್ನಾಗಿ ಆಗುವಂತ ಸಾಧ್ಯತೆ ಇದೆ. ಸ್ಥಳ ಬದಲಾವಣೆ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಜೂನ್ ಮಂತ್ ತುಂಬಾ ಕ್ರಿಟಿಕಲ್ ಆಗಿರುವಂತಹ ತಿಂಗಳು ಅಂತ ಹೇಳ್ಬೋದು. ಒಂದು ರಿಲೇಶನ್ಶಿಪ್ ಎಂಡ್ ಆಗುವಂಥದ್ದು, ಇನ್ನೊಬ್ಬರ ಭಾರನ ಹೊತ್ತು ಇನ್ನೊಬ್ಬರ ಕರ್ಮಗಳನ್ನ ನಿಮ್ಮ ಮೈ ಮೇಲೆ ಹೊತ್ಕೊಂಡು ನೀವೇ ಇಲ್ಲ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಮೋಸ ಮಾಡೋರ್ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಇನ್ನೊಬ್ಬರ ಜವಾಬ್ದಾರಿನ ಅವರಿಗೆ ಬಿಟ್ಕೊಡ್ಲಿಲ್ಲ ಅಂದ್ರೆ, ಇನ್ನೊಬ್ಬರ ಪಾಪ ಕರ್ಮಗಳನ್ನ ನಿಮ್ಮ ಬೆನ್ಮೇಲೆ ನೀವು ಹಾಕೊಂಡು ನಡೀತಾನೆ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಯಾವುದೇ ರೀತಿ ಉಳ್ಗಾಲ ಇಲ್ಲ. ಹಾಗೆ ಮಾಡಕ್ ಹೋಗ್ಬೇಡಿ. ಒಂದ್ ಒಳ್ಳೆ ರೀತಿಲಿ ನಿಮ್ಗೆ ಒಳ್ಳೇದಾಗಬೇಕು, ಒಂದ್ ಒಳ್ಳೆ ಭವಿಷ್ಯ ನಿಮ್ಗೆ ಸಿಗಬೇಕು ಅನ್ನುವಂಥ ಕಾರಣಕ್ಕೆ ಜೂನ್ ಮಂತ್ ನಿಮ್ಗೆ ಸಾಕಷ್ಟು ಬದಲಾವಣೆನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಮಳೆ ಗಾಳಿ ಬಿಸಿಲು ಎಲ್ಲವೂ ಕೂಡ ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ. ರಿಲೇಶನ್ಶಿಪ್ ಎಂಡ್ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಒಂದಷ್ಟು ಮೋಸಗಾರರ ಮೋಸದ ಆಟದಕ್ಕೆ ಬಲಿ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆಯದಾಗ್ಲಿ.
ಸೊ ಅಗೇನ್ ಜುಲೈ ಮಂತ್ ಅಲ್ಲಿ ಯಾರು ನಿಮ್ಗೆ ಮೋಸ ಮಾಡಿದ್ರು ಅವ್ರು ಒಂಚೂರು ಕಾಂಪ್ರಮೈಸಿಗೆ ಬರುವಂತ ಸಾಧ್ಯತೆ ಇದೆ. ಸೊ ಕಾಂಪ್ರಮೈಸಿಗೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಜುಲೈ ಮಂತ್ ಅಲ್ಲಿ ನಿಮ್ಮನ್ನ ನೀವು ಸರಿಯಾದ ರೀತಿಯಲ್ಲಿ ಪೋರ್ಟ್ರೇ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಹೆಚ್ಚು ಅವೈಲಬಲ್ ಆಗಿ ಇಟ್ಕೊಳ್ಳಿ. ಜೊತೆಗೆ ಜುಲೈ ಮಂತ್ ಅಲ್ಲಿ ನೀವು ವಿನ್ನರ್ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ಹೆಚ್ಚಿನ ಫೇವರಬಲ್ ಆಗಿ ನಿಮ್ಗೆ ಜುಲೈ ಮಂತ್ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗುವಂತ ಸಾಧ್ಯತೆ, ನಿಮ್ಮ ವಿಶ್ ಕಮ್ ಟ್ರೂ ಆಗುವಂತ ಸಾಧ್ಯತೆ ನೀವು ಜುಲೈ ಮಂತ್ ಅಲ್ಲಿ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಆಗಸ್ಟ್ ತಿಂಗಳಲ್ಲಿ ಹೆಚ್ಚಿನ ಒಂದು ಬದಲಾವಣೆನ ನೋಡ್ತೀರಾ. ಜೀವನ ಒಂದು ಸುಗಮವಾಗಿ ಸಂಸಾರದ ಸರಿಗಮಪ ಸರಿಯಾಗಿ ಹೋಗೋ ಹಾಗೆ ನೋಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ರೈಟ್ ಡೈರೆಕ್ಷನ್ ಅಲ್ಲಿ ರೈಟ್ ವೇಲಿ ಹೋಗ್ತೀರಾ ಅನ್ನುವಂಥದ್ದು ಇದೆ. ಹೊಸ ವಾಹನ ಖರೀದಿ ಮಾಡುವಂತ ಸಾಧ್ಯತೆ ಇದೆ. ಹೊಸ ಔಷಧಿ ಬರುವಂತ ಸಾಧ್ಯತೆ ಇದೆ. ಹೊಸ ಮನೆಗೆ ಶಿಫ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ತಾಳ್ಮೆನ ಕಳ್ಕೊಂಬೇಡಿ. ಆ ತಾಳ್ಮೆ ನಿಮ್ಮನ್ನ ಇನ್ನ ಹೆಚ್ಚಿನ ಮಟ್ಟದಲ್ಲಿ ಪಾಪ್ಯುಲಾರಿಟಿನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಲೈಫ್ ಸರಿಯಾಗಿ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ, ಬ್ಯೂಟಿಫುಲ್ ಆಗಿ ಇರುತ್ತೆ ಅಂತ ಹೇಳ್ಬೋದು. ಸೆಪ್ಟೆಂಬರ್ ಮಂತ್ ಅಲ್ಲಿ ಸಾಕಷ್ಟು ಜನರು ನಿಮ್ಮ ಹತ್ರ ಸಹಾಯ ಕೇಳುವಂತ ಸಾಧ್ಯತೆ ಇದೆ. ಸಾಕಷ್ಟು ಜನರಿಗೆ ನಿರ್ಗತಿಕರಿಗೆ ಸಹಾಯ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಕಷ್ಟಪಟ್ಟು ಇಷ್ಟು ವರ್ಷ ಆದ್ಮೇಲೆ ನೀವು ಅನ್ಕೊಂಡಿರುವಂತ ರೀತಿಲಿ ಅರ್ನಿಂಗ್ ಬರ್ತಾ ಇದೆ ನಿಮ್ಗೆ, ಅದನ್ನ ಸರಿಯಾದ ರೀತಿಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಫೈನಾನ್ಷಿಯಲಿ ಕೂಡ ಸಕ್ಸಸ್ ನೋಡ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಅಕ್ಟೋಬರ್ ತಿಂಗಳಲ್ಲಿ ಸಾಕಷ್ಟು ನೆಗೆಟಿವಿಟಿ, ಬ್ಲ್ಯಾಕ್ ಮ್ಯಾಜಿಕ್, ಟೆಂಪ್ಟೇಷನ್ ಎನರ್ಜಿ ಇರುವಂತ ಸಾಧ್ಯತೆ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರಾಬ್ಲಮ್ ಮಾಡುವಂತ ಸಾಧ್ಯತೆ ಇದೆ. ಪ್ರಯೋಗಗಳು ಹೆಚ್ಚಾಗಿ ನಡೆಯುತ್ತೆ. ಇದರಿಂದ ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಟೆಂಪ್ಟಿಂಗ್ ಎನರ್ಜಿಯಿಂದ ಹೊರಬನ್ನಿ ಅನ್ನುವಂಥದ್ದು ಕೂಡ ಇದೆ. ಬಿ ಕೇರ್ಫುಲ್ ಅಕ್ಟೋಬರ್ ಮಂತ್ ಅಲ್ಲಿ ಕೇರ್ಫುಲ್ ಆಗಿ ಇರಿ. ಡಿಸೆಂಬರ್ ಮಂತ್ ಅಲ್ಲಿ ಅಗೇನ್ ಸಾಕಷ್ಟು ಒಳ್ಳೆಯ ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನೆಗೆಟಿವಿಟಿ ಮಾಡಿ ನವೆಂಬರ್ ಮಂತ್ ಅಲ್ಲೂ ಕೂಡ ದೈವ ಬಂಧನನ ಮಾಡ್ತಾರೆ, ಅದನ್ನ ಬಿಡಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಹೊಸ ಅಧಿಕಾರ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಿನ ಅನುಕೂಲಗಳು ಆಗುವಂಥದ್ದು, ಹೊಸ ರೀತಿಲಿ ಸರ್ಕಾರ ರಚನೆ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಭೂಮಿ ವಿಚಾರಕ್ಕೆ ಹೆಚ್ಚಿನ ಜಗಳಗಳು ಒಡೆದಾಟಗಳು ನಡೆಯುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ಅಧಿಕಾರ ಬರುವಂಥದ್ದು ತಂದೆಯಿಂದ ಅಥವಾ ಬಾಸ್ ಇಂದ ಸಹಾಯ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ನಿಮ್ಮ ಲೈಫು ಯಾವಾಗ್ಲೂ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋ ಹಾಗೆ ನೀವು ನೋಡ್ಕೊಳ್ಳಿ ನಿಮ್ಮನ್ನ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆಯದಾಗ್ಲಿ. ಡಿಸೆಂಬರ್ ತಿಂಗಳಲ್ಲಿ ನೀವೊಬ್ಬ ಸ್ಟಾರ್ ಆಗಿ ಬದಲಾಗುವಂತ ಸಾಧ್ಯತೆ ಇದೆ. ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹೆಚ್ಚಿನ ಅನುಕೂಲಗಳು ಆಗುತ್ತೆ. ಇಷ್ಟು ವರ್ಷ ಕಾದಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಒಳ್ಳೆಯ ಬದಲಾವಣೆಗಳನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮ್ಗೆ ಜನವರಿಯಿಂದ ಡಿಸೆಂಬರ್ ವರೆಗೂ ಬಂದಂತ ಮಾಹಿತಿ. ನೀವು ಅನ್ಕೊಂಡಿರುವಂತ ಕೆಲಸ ಕಾರ್ಯಗಳು ಯಾವಾಗ ಆಗುತ್ತೆ ನೋಡೋಣ. ಆಫ್ಟರ್ 2 ವೀಕ್ಸ್ 2 ವಾರಗಳ ನಂತರ ಆಗುವಂತ ಸಾಧ್ಯತೆ ಇದೆ. ಕೆಲವರಿಗೆ ಮಾರ್ಚ್ ಕಳೆದ ಮೇಲೆ ಆಗುತ್ತೆ ಅನ್ನುವಂಥದ್ದು ಇದೆ. ಇನ್ನೊಂದಷ್ಟು ಜನರಿಗೆ ಸ್ವಲ್ಪ ನಿಧಾನ ಆಗಬಹುದು. ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಆದ್ಯ ಕಾಳಿಮಾ ಇದ್ದಾರೆ, ನಿಮ್ಮ ಲೈಫಿಗೆ ಸಾಕಷ್ಟು ಬೆಳಕು ಮತ್ತು ಸಂತೋಷನ ತಂದು ಕೊಡ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ. ಸಾಕಷ್ಟು ಗುಡ್ ಲಕ್ ಕೂಡ ಇದೆ. ಒಂದು ಮ್ಯಾಜಿಕಲ್ ರೀತಿ ನಿಮ್ಮ ಜೀವನ ಬದಲಾಗುವಂತ ಸಾಧ್ಯತೆಗಳು ಕೂಡ ಇದೆ. 2, 3, 14, 19, 8, 7, 17, 4, 9, 6 ನಂಬರ್ಸ್ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.
ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರ್ಲಿ ಅಂತ ಹಾರೈಸ್ತಾ ಟೇಕ್ ಕೇರ್. ಬಾಯ್. ನಮಸ್ತೆ.